ಚಿತ್ತಗದ ಬರಬೇಕ ಕೊಳ್ಳನ ತಾಳಿ ಅಪ್ಪಗ ಹುಟ್ಟಿರ ನಾಳಿ. ಹಲೋ ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಮ್ಯೂಟ್ ಕೊಟ್ಟಿರ್ತೀನಿ. ಸೊ ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ. ಇಲ್ಲಪ್ಪ ಅಂದರೆ ನಾನು ಡಿಸ್ಕಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಕೊಟ್ಟಿರ್ತೀನಿ. ಈ ವಿಡಿಯೋದ್ದು ಅಲೋ ಬಿಟ್ಟು ಲಿಂಕ್ನ ಓಪನ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೊಂದು 3D ಆ್ಯನಿಮೇಷನ್ ಎಡಿಟಿಂಗ್ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋ ಚೆನ್ನಾಗಿದೆ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಈ ಒಂದು ಎಡಿಟಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋ. ಮೊದಲನೇದಾಗಿ ಅಲಾಟ್ಮೇಷನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ನಾನು ಕೈಮಾಸ್ಟರ್ ಅಂದರೆ ಅಲಾಟ್ಮೇಷನ್ ಲೋಗೋ ಕೊಟ್ಟಿದ್ದೀನಿ. ಸೊ ಯಾಕಂದರೆ ಅಲ್ಲಿ ಫೋಟೋ ನಿಮಗೆಲ್ಲ ಗೊತ್ತಿದೆ, ಪ್ರತಿಯೊಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾಕಪ್ಪ ಅಂದರೆ ಹೊಸಬ್ರು ಅಂತ ನೋಡ್ತಾ ಇರ್ತಾರೆ, ಅವ್ರಿಗೋಸ್ಕರ ನಾನು ಲೋಗೋವನ್ನು ಕೊಟ್ಟು ಹೇಳ್ತಾ ಇರ್ತೀನಿ. ಸೊ ಈ ಲೋಗೋವನ್ನು ರಿಪ್ಲೇಸ್ ಮಾಡಿಕೊಂಡು ವಿಡಿಯೋನ ಮಾಡ್ಕೊಳ್ಬೇಕು. ನೋಡಿ ಬನ್ನಿ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫೋಟೋನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಫೋಟೋ ಬಂದುಬಿಟ್ಟು ನಿಮ್ಗೆ ನಿಮ್ಮ ಫೋಟೋ ಯಾರು ಎಡಿಟಿಂಗ್ ಮಾಡಬೇಕಾಗಿರುತ್ತೋ ಅವ್ರದ್ದೊಂದು ಫೋಟೋನ ಅಥವಾ ಲೋಗೋ ಕೊಟ್ಟಲ್ಲೆಲ್ಲ ಅವ್ರ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಬ್ಯಾಕ್ಗ್ರೌಂಡು ರಿಮೂವ್ ಆಗಿರೋ ಫೋಟೋನೇನಂತ ಬೇಕಾಗಿಲ್ಲ ಇದು, ಯಾಕಂದರೆ ಬ್ಯಾಕ್ಗ್ರೌಂಡ್ ಇರೋವಂಥ ಫೋಟೋನು ಮಾಡ್ಬೋದು, ಹಂಗೇನಿಲ್ಲ. ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ರಿಮೂವ್ ಇರಲ್ಲ ಅಂದರೂ ನಡೀತದೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ವೈಟ್ ಕೊಟ್ಟಿದ್ದೀನಿ ಸೈಡು, ಇಲ್ಲೊಂದು ಕೊಟ್ಟಿದ್ದೀನಿ ನೋಡಿ, ತೋರಿಸಿ ಇದು ವೈಟ್ ಐತೆ. ನಿಮಗೇನಾದರೂ ಬ್ಲಾಕ್ ಇಟ್ಕೊಳ್ಬೇಕಪ್ಪ ಅಂದರೆ ಬ್ಲಾಕ್ ಇಟ್ಕೊಳ್ಬೋದು. ಎಲ್ಲಿಯಪ್ಪ ಅಂದರೆ ಇದನ್ನು ಬ್ಲಾಕ್ ಆಗಿ ಮಾಡ್ಕೊಳ್ಬೋದು ನೀವು. ಬ್ಲ್ಯಾಕ್ ಚೆನ್ನಾಗಿ ಅನಿಸಿಲ್ಲಪ್ಪ ಅಂದರೆ ನಾನು ವೈಟ್ ಇಟ್ಕೊಂಡಿನಿ. ಅದಕ್ಕೋಸ್ಕರ ನಿಮಗೆ ಯಾವುದು ಅನಿಸುತ್ತೋ ಅದನ್ನು ಇಟ್ಕೊಂಡು ವಿಡಿಯೋನ ನೀಟಾಗಿ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್ ಹಾಗೆ ಮುಂದೆ ಸ್ವೈಪ್ ಮಾಡಿ. ಇಲ್ಲಿ ಗರ್ಲ್ಸ್ ಫೋಟೋ ಇದೆ. ಈ ಗರ್ಲ್ಸ್ ಫೋಟೋ ಇದ್ದಲ್ಲಿ ನೋಡಿ ನಾನೊಂದು ಇಲ್ಲಿ ಗರ್ಲ್ಸ್ ಫೋಟೋನ ರಿಪ್ಲೇಸ್ ಮಾಡ್ತೀನಿ. ಇದು ಈ ಥರ ಬಂತು. ಸೊ ನೋಡಿ ಇಲ್ಲಿ ನಾನು ರಿಪ್ಲೇಸ್ನ ಮಾಡ್ತೀನಿ. ಈ ಗರ್ಲ್ಸ್ ಫೋಟೋನ ಬೇರೆ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ ನೋಡಿ. ಇವಾಗ ನಿಮ್ಗೆ ಯಾವ ಫೋಟೋ ಬೇಕಾಗುತ್ತೋ ಆ ಫೋಟೋನ ನೀವು ರಿಪ್ಲೇಸ್ ಮಾಡ್ಕೋಬೇಕು. ಇಲ್ಲಿ ನಾನು ಈ ಥರ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ ನೋಡಿ. ಸೊ ಈ ಥರ ಬಂತು. ಸೊ ಈ ಥರ ಲೆಂತ್ ಬರೆದಾಗ ನೀವೇನಪ್ಪ ಅಂದರೆ ಸ್ವಲ್ಪ ಈ ಥರ ಡೌನ್ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ಸ್ವಲ್ಪ ಈ ಥರ ಇಟ್ಕೊಳ್ಬೇಕು. ಈ ಫೋಟೋ ಚೆನ್ನಾಗಿ ಅನಿಸಿಲ್ಲಪ್ಪ ಅಂದರೆ ಬೇರೆ ಒಂದು ಫೋಟೋನ ರಿಪ್ಲೇಸ್ನ ಮಾಡ್ಕೊಳ್ಬೋದು. ಸೊ ಇಲ್ಲಿ ಲಿರಿಕ್ಸ್ನ ನೀವು ವೈಟ್ ಕಲರಾಗಿ ಹಾಕ್ಕೊಳ್ಬೋದು. ಸೊ ಈ ಥರ ಇದು ಚೆನ್ನಾಗೈತಲ್ಲ. ಸೊ ಇದು ಫೋಟೋ ಚೆನ್ನಾಗಿ ಬಂತು, ಯಾಕಂದರೆ ವೈಟ್ ಬ್ಯಾಕ್ಗ್ರೌಂಡ್ ಐತಲ್ಲ, ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ಯಾವ ಥರ ಇರುತ್ತೋ ಆ ಥರ ವಿಡಿಯೋ ಕ್ವಾಲಿಟಿಯಲ್ಲಿ ಇರುತ್ತೆ. ಸೊ ಇಲ್ಲೊಂದು ಫೋಟೋ ಐತೆ, ಅಲ್ಲಿ ಒಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲೊಂದು ಐತಲ್ಲ, ಈ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು 2 ಫೋಟೋ ಇದ್ದಾವೆ. ಆ ಒಂದು 2 ಫೋಟೋನ ರಿಪ್ಲೇಸ್ ಮಾಡಿಕೊಂಡ್ರೆ ಈಸಿಯಾಗಿ ವಿಡಿಯೋ ಎಡಿಟಿಂಗ್ ಆಗುತ್ತೆ. ನೋಡಿ ಫ್ರೆಂಡ್ಸ್ ಇಷ್ಟೇ. ಸೊ ನೋಡಿದ್ರಲ್ಲ, ಇಷ್ಟೇ ಇರೋದು ವಿಡಿಯೋ. ಇವಾಗ ಡೌನ್ಲೋಡ್ನ ಮಾಡ್ಕೊಳ್ಬೋದು ನೀವು ಈಸಿಯಾಗಿ. ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ದಯವಿಟ್ಟು ವಿಡಿಯೋನ ಎಂಡ್ವರೆಗೆ ನೋಡಿ. ಇವಾಗ ವಿಡಿಯೋ ಡೌನ್ಲೋಡ್ ಆಗ್ತೀನಿ ನೋಡಿ. ಸೊ ಫ್ರೆಂಡ್ಸ್ ವಿಡಿಯೋ ಡೌನ್ಲೋಡ್ ಆಯಿತು. ಇದಾದ ನಂತರ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.